ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ನಾನಿವತ್ತು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಪಾಠದಿಂದ ಮುಂದಿನ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದು ಪಾರ್ಟ್ 5 ಆಗಿರುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನೀವೇನಾದರೂ ನವೋದಯ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಈ ಒಂದು ಚಾನಲ್ ನಿಮಗೆ ಹೆಲ್ಪ್ ಮಾಡುತ್ತೆ, ಡೆಫಿನೆಟಾಗಿ ಹೇಳ್ತೀನಿ. ಸೊ ನೋಡೋಣ ನೆಕ್ಸ್ಟ್ ಇವತ್ತಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ಅವಿಭಾಜ್ಯ ಸಂಖ್ಯೆಗಳು, ಅಂದರೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಏನಿದು ಅವಿಭಾಜ್ಯ ಸಂಖ್ಯೆಗಳು ಅಂದರೆ, ಒಂದು ಮತ್ತು ಅದೇ ಸಂಖ್ಯೆಯಿಂದಲ್ಲದೆ ಇನ್ನಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳೆಂದು ಕರೆಯುವರು. ಅಂದರೆ ಯಾವ ನಂಬರ್ಗೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಂತ ಅಂದರೆ, ಅದು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಬಾರ್ದು. ಒಂದು ಸಂಖ್ಯೆಯಿಂದ ಭಾಗ ಆಗಬೇಕು ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಆಗಬೇಕು. ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಅದು ಯಾವ ಮಗ್ಗಿಯಲ್ಲೂ ಕೂಡ ಬರಬಾರ್ದು. ಓಕೆ, ಆ ರೀತಿಯ ಒಂದು ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಯಾಕಂದರೆ ಒಂದು ಸಂಖ್ಯೆ ಅಂದ್ರೇನು, ಒನ್ ನಂಬರ್ ಎಲ್ಲ ಸಂಖ್ಯೆಗಳು ಒನ್ ನಂಬರಿಂದ ಭಾಗ ಆಗ್ತವೆ. ಸೊ ಒನ್ ನಂಬರ್ ಬಿಟ್ಟರೆ ಅದೇ ಸಂಖ್ಯೆ ಅದರಿಂದ ಮಾತ್ರ ಭಾಗ ಆಗಬೇಕು. ಅವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ, ನೀವು ಇದನ್ನು ನೋಟ್ ಮಾಡ್ಕೋಬೋದು. 1ರಿಂದ 10ರವರೆಗೂ ಯಾವ್ಯಾವುದು ಅವಿಭಾಜ್ಯ ಸಂಖ್ಯೆಗಳು? 2, 3, 5, 7. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಈಗ 2 ಈ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಯಾಕೆ ಹೇಳಿ? ಇದು ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 1 ಸಂಖ್ಯೆಯಿಂದ ಭಾಗ ಆಗುತ್ತೆ ಮತ್ತು 2 ಸಂಖ್ಯೆ. ಮತ್ತು ಯಾವುದಾದ್ರೂ ಮಗ್ಗಿ ಒಳಗೆ 2 ನಂಬರ್ ಐತಾ? ಸೊ ಇದು ಇಲ್ಲ. ಸೊ ಅದಕ್ಕೆ ನಾವೇನೇನು ಕರಿತೀವಿ? ಇದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ ನೋಡಿ 3. ಈ ಒಂದು 3 ನಂಬರ್ ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 1 ಸಂಖ್ಯೆ ಬಿಟ್ಟರೆ ತನ್ನದೇ ಸಂಖ್ಯೆಯಿಂದ ಭಾಗ ಆಗುತ್ತೆ ಮತ್ತು ಯಾವುದೇ ಒಂದು ಮಗ್ಗಿಯಲ್ಲಿ ಬರಲ್ಲ. ಸೊ ಇಲ್ಲೇನಿದಾವಲ್ಲ ಇವಿಷ್ಟು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಇವೆಲ್ಲ ಸಂಖ್ಯೆಗಳು 1 ನಂಬರ್ ಮತ್ತು ತನ್ನದೇ ಆದಂತಹ ನಂಬರಿಂದ ಭಾಗ ಆಗುತ್ತೆ. ಸೊ ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಯಾವುದು ಎಕ್ಸಾಂಪಲ್ ನೋಡೋಣ ಅಂದರೆ, ಓಕೆ, ಈಗ 17 ನೋಡಿ. 17 1 ನಂಬರ್ ಇಂದ ಭಾಗ ಆಗುತ್ತೆ. 17 ಮತ್ತು ಯಾವುದಾದ್ರೂ ಮಗ್ಗಿ ಒಳಗೆ ಬರುತ್ತಾ? 17 ಬರೋದಿಲ್ಲ. ಸೊ 17 ಮತ್ತು ಒಂದು ಸಂಖ್ಯೆ ಮತ್ತು ತನ್ನದೇ ಆಗಿರುವಂಥ ನಂಬರ್, ಇವೆರಡರಲ್ಲಿ ಭಾಗ ಆಗುವಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು. ಸೊ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದೀನಿ. ಈಗ ನಾನು 1ರಿಂದ 10ರವರೆಗೂ ಇರುವಂತಹ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಇದು 11ರಿಂದ 20. ಸೊ ಇದೇ ಥರ 100 ಮಟ್ಟನೂ ಏನಾಗಿದೆ ಅವಿಭಾಜ್ಯ ಸಂಖ್ಯೆಗಳು ಇದಾವೆ. ನೀವು ಇದನ್ನು ನೋಟ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ನೋಡೋಣ, ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ. ಅವಳಿ ಜೋಡಿ. ಓಕೆ, ಸೊ ಹಾಗಾದರೆ ಏನು ಅಂತ ಅಂದರೆ, ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಅಂತರವು 2 ಆಗಿದ್ದರೆ ಆ ಜೋಡಿ ಸಂಖ್ಯೆಗಳಿಗೆ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡೋಣ. ಇಲ್ಲಿ 5 ಮತ್ತು 7 ಇವೆರಡು ಅವಿಭಾಜ್ಯ ಸಂಖ್ಯೆಗಳು, ಹೌದಾ? 5 ಮತ್ತು 7 ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಇದರ 2 ಅಂತರ ಎಷ್ಟು ನೋಡಿ? 7 - 5 ಮಾಡಿದ್ರೆ ಎಷ್ಟು ಬಂತು? 2 ಬಂತು. ಸೊ ಅದರ ಅಂತರ ಎಷ್ಟು? 2. ಸೊ ಹಂಗಂದ್ರೆ ಇಂಥ ಒಂದು ಅವಿಭಾಜ್ಯ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಅವಿಭಾಜ್ಯ ಸಂಖ್ಯೆಗಳ ಅಂತರ ಅದನ್ನು ಮೈನಸ್ ಮಾಡಿದಾಗ ನಮಗೆ 2 ಬರ್ತೈತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸೊ ಇರೋಂಥ ಎಕ್ಸಾಂಪಲ್ಸ್ ಎಲ್ಲ ಈ ಥರದ ಜೋಡಿ ಅವಿಭಾಜ್ಯ ಸಂಖ್ಯೆಗಳಿಗೆ ಎಕ್ಸಾಂಪಲ್ಸ್. 11 13 ಅದನ್ನು ಮೈನಸ್ ಮಾಡಿದಾಗ 2 ಬಂತು. 17 19 ಅಂತರ 2. 29 31 ಇದ್ರದ್ದು ಕೂಡ ಒಂದು ಅಂತರ ಏನು? 2 ಆಗಿರುತ್ತೆ. ಸೊ ಈ ಥರದಕ್ಕೆ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಅವಿಭಾಜ್ಯ ಸಂಖ್ಯೆಗಳನ್ನು ಯಾವ ರೀತಿ ಗುರುತಿಸಬೇಕು? ಒಂದು ಕ್ವಶನ್ ಕೇಳ್ಬೋದು. ಈಗ ಎಕ್ಸಾಂಪಲ್ ನೋಡಿ, 21 ಮತ್ತು 30ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಬೇಕು ಅಂತ ಕೇಳಿದ್ದಾರೆ. ಈ ಥರನಾಗ ಏನು ಮಾಡಬೇಕು? ಫಸ್ಟು ಎಲ್ಲ 21ರಿಂದ 30ರವರೆಗೂ ಎಲ್ಲ ನಂಬರ್ಸ್ನ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ನೋಡಬೇಕು 21 ಯಾವ ಮಗ್ಗಿಯಿಂದ ಹೋಗುತ್ತೆ?
ಆ ಥರನಾದರೂ ನೋಡ್ಬೋದು. ಅಥವಾ 2ರಿಂದ ಭಾಗ ಆಗುವ ಸಂಖ್ಯೆಗಳು, 3ರಿಂದ ಭಾಗ ಆಗುವ ಸಂಖ್ಯೆಗಳು, 5ರಿಂದ ಭಾಗ ಆಗುವ ಸಂಖ್ಯೆಗಳು, ಅಂದರೆ 5ರ ಮಗ್ಗಿ ಒಳಗೈತಾ 2ರ ಮಗ್ಗಿ ಒಳಗೈತಾ ಅಂತ ಹೇಳಿ ನೋಡಬೇಕು. ಈಗ ನೋಡಿ 2ರ ಮಗ್ಗಿ ಒಳಗಿರಬೇಕು ಅಥವಾ 2ರಿಂದ ಭಾಗ ಆಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 2, 4, 6, 8, 0 ಇರಬೇಕು. ಓಕೆನಾ? ಅವು ಯಾವ್ಯಾವುದು ಅಂತ ನೋಡೋಣ. ಈಗ ಬಿಡಿ ಸ್ಥಾನದಲ್ಲಿ 2 ಇದೆ, ಇದು 4, ಇಲ್ಲಿ 6, 8, 0. ಸೊ ಇವೆಲ್ಲ ಏನಾಗ್ತವು 2ರಿಂದ ಭಾಗ ಆಗ್ತವು. ಸೊ ಇವು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ನೋಡಿ ಇಲ್ಲಿ 1ರಿಂದನೂ ಭಾಗ ಆಗ್ತವೆ, ತಮ್ಮ ಸಂಖ್ಯೆಯಿಂದನೂ ಭಾಗ ಆಗ್ತವೆ, ಮತ್ತು 2ರಿಂದನೂ ಭಾಗ ಆಗ್ತವೆ. ಸೊ ಇದೇನಾಗ್ತೈತಿ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನಾವೇನು ಕಲ್ತಿದ್ವಿ, ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯಿಂದ ಭಾಗ ಆಗಬೇಕು ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಆಗಬೇಕು. ಎರಡೇ ಇರಬೇಕು ಅದಕ್ಕೆ ಅಪವರ್ತನಗಳು. ಆದರೆ ಇಲ್ಲಿ 2 ಅನ್ನೋದು ಇನ್ನೊಂದು ಬಂತು, 2ರಿಂದ ಭಾಗ ಆಗೋದಂತ ಬಂತು. ಸೊ ಇದು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ನೆಕ್ಸ್ಟು 3ರಿಂದ ಭಾಗ ಆಗುವಂಥ ಸಂಖ್ಯೆಗಳನ್ನು ನೋಡೋಣ, ಅಂದರೆ 3ರ ಮಗ್ಗಿ ಒಳಗೆ. ಸೊ ಇದು 21 ಹೋಗುತ್ತಾ, ಹೌದಾ? ಮತ್ತು ಯಾವ್ದು ಬರ್ತೈತಿ ಇದು ಇಷ್ಟರೊಳಗೆ ಅಂತಂದರೆ 27 ಕೂಡ ಭಾಗ ಆಗುತ್ತೆ. ಓಕೆ, ಇವು ಕೂಡ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. 24 ಹೌದು, ಈಗ ಆಲ್ರೆಡಿ ನಾವೇನು ಮಾಡಿದ್ದೀವಿ, 30 ಹೌದು, 24 ಹೌದು. ಬಟ್ ಇದು ಆಲ್ರೆಡಿ ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಬೇರೆ ನಂಬರ್ಸ್ನ ಮಾತ್ರ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 4ರಿಂದ ಯಾವುದಾದ್ರೂ ಭಾಗ, ಓಕೆ ಇದು 24 ಐತಿ, ಬಟ್ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದೀವಿ. ನೆಕ್ಸ್ಟು 5ರಿಂದ ಭಾಗ ಆಗುವಂಥ ಸಂಖ್ಯೆಗಳು ನೋಡೋಣ. 25, 30 ಉಳಿತು. ಈಗ ಯಾವ ಸಂಖ್ಯೆಯಿಂದನೂ ಭಾಗ ಆಗದೇ ಇರುವಂತಹ ಸಂಖ್ಯೆಗಳು ಯಾವ್ಯಾವಿಲ್ಲಿ? 23 ಮತ್ತು 29. ಹಾಗಾದರೆ 21ರಿಂದ 30ರವರೆಗಿರುವಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವುದು? 23 ಮತ್ತು 29. ನೋಡಬೇಕು ಅದು ಯಾವ ಮಗ್ಗಿಯಿಂದ ಹೋಗ್ತಾವು ಎಲ್ಲ ಗೆಸ್ ಮಾಡ್ತಾ ನೋಡಿ ಎಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಈ ಸಂಖ್ಯೆಗಳು ಯಾವ ಮಗ್ಗಿ ಒಳಗೂ ಹೋಗಲ್ಲ, ಯಾವ ಮಗ್ಗಿಯಲ್ಲೂ ಇಲ್ಲ, ಅಥವಾ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ ಅಂತ ತಿಳಿದಾಗ ಇದು ಅವಿಭಾಜ್ಯ ಸಂಖ್ಯೆಗಳು ಆಗ್ತಾವು. ಓಕೆ, ಸೊ ನೋಡಿ 23 ಯಾವುದಾದ್ರೂ ಮಗ್ಗಿ ಒಳಗೈತೆ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನೊಮ್ಮೆ. ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ. ನೆಕ್ಸ್ಟ್ 29 ಯಾವುದಾದ್ರೂ ಮಗ್ಗಿ ಒಳಗೈತಾ ಅಥವಾ ಯಾವುದಾದ್ರು ಸಂಖ್ಯೆಯಿಂದ ಭಾಗ ಆಗ್ತತಾ? ಆಗೋದಿಲ್ಲ. ಸೊ ಇವೇನಾಗ್ತವೆ? ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ. ನೆಕ್ಸ್ಟ್ ನೋಡೋಣ. ಈಗ ನೀವೇನು ಕಲಿತ್ರಿ, ಹಿಂದೆ ಅವಳಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕಲಿತ್ರಿ. ಓಕೆ, ಸೊ ಈಗ ಏನು ಕಲಿಯೋಣ? ಸಹ ಅವಿಭಾಜ್ಯ ಸಂಖ್ಯೆಗಳು. 2 ಸಂಖ್ಯೆಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲದಿದ್ದಲ್ಲಿ ಅಥವಾ 2 ಸಂಖ್ಯೆಗಳು ಒಂದು ಆಗಿದ್ದಲ್ಲಿ ಆ ಸಂಖ್ಯೆಗಳಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅಂದರೆ ಅದರ ಒಂದು ಅಪವರ್ತನಗಳು, ಯಾವುದೇ ಒಂದು ಸಾಮಾನ್ಯ ಅಪವರ್ತನಗಳು ಇಲ್ಲ ಅಂದರೆ. ಈಗ ನೋಡೋಣ ಎಕ್ಸಾಂಪಲ್. ಇದು ಸಹ ಅವಿಭಾಜ್ಯ ಸಂಖ್ಯೆಗಳು, 2 ಮತ್ತು 3 ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಿದ್ದಾರೆ. ಈಗ ಚೆಕ್ ಮಾಡೋಣ. 2 ಯಾವ ಸಂಖ್ಯೆಯಿಂದ ಹೋಗ್ತಾವು ಅಂತ ನೋಡಿದಾಗ 1 ಮತ್ತು 2. ಓಕೆ, 3 1 ಮತ್ತು 3. ಹೌದಾ? ಇಲ್ಲಿ ನೋಡಿ, ಇದರಲ್ಲಿ ಸಾಮಾನ್ಯ ಅಪವರ್ತನ ಯಾವುದಿದೆ? 1 ಮಾತ್ರ ಇದೆ. ಬಟ್ ನನ್ನ ಡೆಫಿನಿಷನ್ ವಾಕ್ಯದಲ್ಲಿ ಏನೈತಿ ಅಂತ ನೋಡಿದ್ರೆ, ಒಂದನ್ನು ಹೊರತುಪಡಿಸಿ ಯಾವುದೇ ಬೇರೆ ಸಾಮಾನ್ಯ ಅಪವರ್ತನಗಳು ಇರಬಾರದು. ನೋಡಿ, ಒಂದು ಬಿಡಿ, ಇದನ್ನು ಬೇರೆ ಯಾವುದಾದ್ರೂ ಸಾಮಾನ್ಯ ಅಪವರ್ತನ ಐತಾ? ಇಲ್ಲ. ಹಾಗಾದರೆ ಇವೆಂಥ ನಂಬರ್ಸು? ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ನೆಕ್ಸ್ಟು ಇನ್ನೊಂದು ನೋಡೋಣ. 8 ಮತ್ತು 11. 8 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 1 2 4 8. ಓಕೆ, ನೆಕ್ಸ್ಟ್ 11 1 ಮತ್ತು 11. ಇವೆರಡು ನಂಬರ್ಸಿಂದ ಮಾತ್ರ ಏನಾಗುತ್ತೆ? ಇದು ಭಾಗ ಆಗುತ್ತೆ. ಇದರಲ್ಲಿ ಸಾಮಾನ್ಯ ಅಪವರ್ತನ ಯಾವುದಿದ್ರಲ್ಲಿ? 1 ಮಾತ್ರ ಸಾಮಾನ್ಯ ಅಪವರ್ತನ, ಮತ್ತು ಬೇರೆ ಯಾವುದೂ ಸಾಮಾನ್ಯ ಇಲ್ಲ. ಸೇಮ್ ನಂಬರ್ಸ್ ಇಲ್ಲ. 2 ಇದರಲ್ಲಿ ಇಲ್ಲ, 4 ಇಲ್ಲ, 8 ಇಲ್ಲ. ಸೊ ಇದು ಕೂಡ ಏನು? ಸಹ ಅವಿಭಾಜ್ಯ ಸಂಖ್ಯೆ. ಅರ್ಥ ಆಯ್ತಾ? ಸೊ ಈಗ ಬೇರೆ ನಂಬರ್ಸ್ ನೋಡೋಣ. ಸಹ ಅವಿಭಾಜ್ಯ ಸಂಖ್ಯೆ ಇರಲಾರ್ದಂಥದ್ದು ಒಂದು ನಂಬರ್ ನೋಡೋಣ. ಈ ಎಕ್ಸಾಂಪಲ್ 4 ಮತ್ತು 8 ತಗೊಳ್ಳೋಣ. 4 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 1 2 4. 8 ನೋಡೋಣ. 1 2 4 8. ಈಗ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು? 1 2
4 ನೋಡಿದ್ರಾ, 1ನ್ನು ಹೊರತುಪಡಿಸಿ 2 ಮತ್ತು 4 ಏನಾಯಿತು, ಇದಕ್ಕೆ ಸಾಮಾನ್ಯ ಅಪವರ್ತನ ಆಯಿತು. ಸೊ ಇದೇನಲ್ಲ ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಓಕೆ, ಸೊ ಈ ರೀತಿ ಸಹ ಅವಿಭಾಜ್ಯಗಳ ಸಂಖ್ಯೆ ಗೊತ್ತಾಯ್ತಾ, ತಿಳಿತಲ್ವಾ? ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಭ್ಯಾಸ ಪ್ರಶ್ನೆಗಳು ಅಥವಾ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ಯಾವ್ಯಾವ ಕ್ವೆಶನ್ಸ್ ಬಂದಿದ್ವು, ಯಾವ್ಯಾವ ರೀತಿಯ ಕ್ವೆಶನ್ಸ್ ಇದ್ವು ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇನ್ನೂ ಹೆಚ್ಚಿನ ಒಂದು ನಾವು ಓದಿಯೋಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ನೀವು ಇದನ್ನು ಹೆಲ್ಪ್ ತೊಗೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.